ಏನ್ ಹಂಗ ಬಂದು ಬಾರ ಹಗಲ್ ಬಾರ ಸೂರ. ಏ ರಾತ್ರಿ ಬರ್ಲೇ ಸೂರ. ಏ ಸೀದಾ ಮಾತಾಡಿ ಹಗಲತ್ ಗೊಂಡಿ ಕೆಲ್ಸ ಹೋಗಿಂದ ಗೊತ್ತಲ್ಲ. ಲೇ ಹೆಣಗ ಏ ನೀ ಹೆಣಗಲ್ಲೋ ಹೆಗಣ ಲೇ ಊರ್ ಹೆಣಗ ಬಾರ್ಲೇ ಬಾ ನೋಡ್ತಿರ್ಲೇ ನಾಗ್ಯ. ಹಗಲ್ ಬಾರಲೇ ನನ್ನ ಮನಿ ಮುರಿ. ಬಾ ರಾತ್ರಿ ಬಾ ನಾ ಮನಿ ಪೈಕಾರಿ ಮುರಿ. ನಿಮ್ಮ ಅಪ್ಪ ಹುಟ್ಟಿದ್ರ ಬಾ, ಮೌಗ್ ಹುಟ್ಟಿದ್ರ ನೀ ಬಾ. ನೀನು ನಿಜವಾದ ಗಂಡ್ಸಾದ್ರ ಹಗಲತ್ ಬಾ. ನೀ ನಿಜವಾದ ಹೆಂಗ್ಸಾದ್ರ ರಾತ್ರಿ ಬಾ. ಏ ಹಗಲ ಬಾರೋ ಸೂರ ಹಗಲ್ ಬಾ. ಏನಪ್ಪಾ ಕುಂಡಿಪಲ್ಲೆ ನಾಗಪ್ಪ ಹೋಲಿ ಅಂದ್ರೆ ಏನು ಬಾಳ ಮಾತಾಡಕತ್ತಿ. ಆ ಬುಸ್ರಿ ಮಗ ಮಾದ್ಯಾಗು ಏನೇನ ಹೇಳ್ಬಿಟ್ಟಿ. ಅದು ಅಂದ್ರು ಬಾಯಾಗ ಹಲ್ಗಟ ಬರೇ ಅವ್ನ ಬಾಯಾಗ ಬಿಟ್ಟು ಹಲ್ಗಟ ಶಬ್ದ ಬಿಟ್ಟು ಮತ್ತೇನು ಇಲ್ಲೇ ಇಲ್ಲ. ಅದಕ್ಕ ಮಾದ್ಯಾಗ ಉತ್ತರ ಕೊಡದೆ ಬಿಟ್ಟೇವೆ. ಯಾಕಂದ್ರೆ ಹಲ್ಗಟ ಮಾತಾಡ್ದೇನ್ ಮಂದಿ ಎಲ್ಲ ನೋಡಿ ಬ್ಯಾಸಕ. ನೀ ಏನಪ್ಪಾ ಪುಂಡ್ಲಿಕ್ ಮಹಾರಾಜ್ಗೆ ಏನ್ ಬಾಳ ಧಮಕಿ ಕೊಟ್ಟಿರೋ ಕುಂಡಿಪಲ್ಲೆ ನಾಗಪ್ಪ. ನೋಡು ಅವ ಪುಂಡ್ಲಿಕ್ ಮಹಾರಾಜ್ ಏನೇ ಇರಲ್ಲ, ಅವ್ನ ವೈಯಕ್ತಿಕ ಅವ್ನ ಮದುವೆ ಆಗಲಕ್ಕ ಏನ್ ಹೇಳ್ತಿ. ದುಡ್ಕೊಂತಿರ್ಲಿ ಮತ್ತೆ ಅವ್ನು ಬೆಡ್ಕೊಂತಿತ್ತಾನು. ಏನ್ ಎಲ್ಲಾರು ಸಾಂಗ್ಗಳು ಎಲ್ಲ ದೊಡ್ಡ MLAಗಳು MP ಗಳು ಏನ್ ಇಟಂಗಿ ಬಟ್ಯಾಗ ಕಪಿಲ್ ಪೆಕ್ಟ್ರಾಗ ಹೋಗಿ ದುಡ್ಕೊಂಡ್ ತಿಂದಿರ್ತಾರನ. ಏನ್ ಮಾತಾಡ್ತು. ಅವ್ರ ಭಕ್ತರದಾರ, ಬರ್ತಾರ, ಕಾಣಿಕೆ ಕೊಡ್ತಾರ, ನಮಸ್ಕಾರ ಮಾಡ್ತಾರ, ಹೋಗ್ತಾರ. ನೋಡಪ್ಪ ಎಲ್ಲಾ ಲಿಂಗ ಮಹಾರಾಜರು ಕೂಡ ಮದುವೆ ಆಗಿದ್ರು. ದೊಡ್ಡ ಸ್ವಾಮಿಗಳು ಕೂಡ, ರಾಘವೇಂದ್ರ ಸ್ವಾಮಿಗಳು ಕೂಡ ಮದುವೆ ಆಗಿದ್ರು. ಈಗ ಪುಂಡ್ಲಿಕ್ ಮಹಾರಾಜನ ಮದುವೆ ಆಗ್ಯಾನ. ಮೊದಲು ಏನೇನೋ ಮಾಡ್ಯಾನ, ಕುಡ್ದಾನ, ತಿಂದಾನ, ಎಂಜಾಯ್ ಮಾಡ್ಯಾನ. ಈಗ ಅವ್ನಿಗೆ ಏನಾಗ್ಯದಪ್ಪ, ಒಂದು ಜ್ಞಾನ ಬಂದದ. ಏನಪ್ಪಾ ಅಂದ್ರೆ ನಾನು ಸಮಾಜವನ್ನ ಪರಿವರ್ತನೆ ಮಾಡ್ಬೇಕು, ನಾನು ಪರಿವರ್ತನೆ ಆಗ್ಬೇಕು, ಸಮಾಜವನ್ನ ಪರಿವರ್ತನೆ ಆಗ್ಬೇಕು ಅಂತೇಳಿ ಪುಂಡ್ಲಿಕ್ ಮಹಾರಾಜ್ ಮಾಡ್ಲಾಕತ್ತಾನ. ಏನ್ ಮಂದಿಗೆ ನೀ ಆಟ ರೊಕ್ಕ ಕೊಡು, ಇಟ್ಟು ರೊಕ್ಕ ಕೊಡು, ಬಂಗಾರ ಕೊಡು, ನಿನಗೆ ಇವತ್ತಿ ಹಚ್ತೀನಿ, ಕುಂಕುಮ ಹಚ್ತೀನಿ, ನಿಂಬಿಕಾಯಿ ಕೊಡ್ತೀನಿ, ತೈತಾ ಕಟ್ತೀನಿ ತೀನ್ರಿ ಅಂದ. ನಾನು ಏನು ಅಂದಿಲ್ಲ. ನೋಡಪ್ಪ ನಾ ಯಾಕಂದ್ರೆ ನಾ ಅಂತ ಡೂಪ್ಲಿಕೇಟ್ ಸ್ವಾಮಿಗಳು ಸವಾಸ ನಾ ಮೊದಲೇ ಮಾಡಂಗಿಲ್ಲ. ಪುಂಡ್ಲಿಕ್ ಮಹಾರಾಜ ಅಂತ ದ್ವೇಷ ಬಿಡ್ರಿ. ನಾವಿಬ್ರು ಒಂದೇ ಇರ್ಲಿ, ನಾವೆಲ್ಲರೂ ಸಮಾಜದಾಗ ಒಂದೇ ಬಾಳೋನು, ಎಲ್ಲರಿಗೂ ಒಳ್ಳೇದಾಗ್ಲದ್ ಬಯಸ್ತಾನ. ಏನು ನಾವು ನನಗೂ ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ, ಸಮಾಜವನ್ನು ಒಳ್ಳೇದಾಗಿ ಮಾಡೋನು, ಒಳ್ಳೇದಾಗ್ಲಿ ಅಂತ ಬಯಸ್ತಾನ. ಮಂದಿ ಹೋಗಿ ಬಂದು ಏನೋ ದುಡ್ಕೊಂತೀನು 90 ಹಾಕೊಂಡ್ ಬಾಜು ಹಿಂದಿನ ಕುಂಡಿಸ್ತಿ ಅಂತ. ಮತ್ತ ಅವನ ಹಿಂದಿನ ಕುಂಡಿಸ್ಕೊಳ, ನಿನ್ನ ಹಿಂದಿನ ಬಾಜು ಕುಂಡಿಸ್ಕೋಬೇಕಾ? ನಾಗ್ಯ ನಿಮ್ ಮೋನಕ್ ಹೋಗ್ಯ ಅನ್ಬಾರ್ದು ನಾನ ಇವ ಮಗ ಮಾದ್ಯ ಮೊದಲ ನಿನಗ್ ಬೈದ. ಏನೋ ನಾಗ್ಯ ಮಗನ ಹಂಗ ಬೈದು ನೀ ಫೋನ್ ಹಚ್ಚಾನ ಮಾತೇನತಾನ. ನಾಗು ಸರ್ ಬಗ್ಗೆ ಅಂತ ಮಗ ಇವನು ನಿನ್ನ ಬಗೆಟ್ ಹಿಡ್ದಾನ. ನಿನ್ನ ಚೇಲ ಇವನೇ ಯಾರು ಮಾದ್ಯ. ನೀ ಅವನ ಚೇಲ, ಅವ ನಿನ್ನ ಚೇಲ. ನೋಡಪ್ಪ ಮಾದ್ಯಾಗ ಮತ್ತ ಈ ನಾಗ್ಯಾಗ ಇಬ್ಬರಿಗೆ ಹೇಳ್ತೀನಿ ಮಕ್ಕಳೇ, ನೀವೇನ್ರಿ ಅವಾಜ್ ಬಾಳ ಮಾಡಿದ್ರಿ ಅಂದ್ರೆ ನಾಗ್ಯ ನಿನ್ಗೆ ಹೇಳ್ತೀನಿ, ವಯಸ್ಸಾಗ್ಯದ ಸುಮ್ ಬಿಡ್ಲಾಕತ್ತೀನಿ. ಹೋಲಿಪ್ಪ ಅಂದ್ರೆ ಎಕಡೆ ಮಾತಾಡೋದು. ಬರ್ತಾನ ಹಗಲು ಬಾರೋ ಸೂರ ಹಗಲು ಬಾರೋ. ಒಬ್ಬ ಮಾಜಿ ಶಾಸಕ ಮಾತಾಡೋದು ಮಾತುಗಳ ನೀನು ಕಾನೂನು ತಜ್ಞ. ಹೋಗಪ್ಪ ದರ್ಶನ್ ಕೇಸ್ ಬಿಡಿಸ್ ನೋಡು. ನಂಗಾದ್ರೆ ಹೋಗಿ ಕಾನೂನು ತಜ್ಞ ಆಗಿದ್ರೆ ನಾನು ನಿನ್ನ ವೃತ್ತಿ ಬಗ್ಗೆ ನಾವು ಮಾತಾಡಂಗಿಲ್ಲ. ನೋಡು ಎಲ್ಲಾ ವಕೀಲರಿಗೆ, ಪೊಲೀಸರಿಗೆ ಪಾಪ ಪೊಲೀಸರು ಹಗಲ ರಾತ್ರಿ ಕಷ್ಟಪಟ್ಟು ಕಳ್ಳರು ಹಿಡಿತಾರ, ಹಗಲ ರಾತ್ರಿ ಕಷ್ಟಪಟ್ಟು ಸಮಾಜವನ್ನ ಕಾಯ್ತಾರ. ಯಾವ್ದಪ್ಪ ಏನೋ ಸಮಾಜದಾಗ ಕೋಮುವಾದ ಸೃಷ್ಟಿ ಆಗ್ಬಾರ್ದು, ಜಗಳ ಆಗ್ಬಾರ್ದು, ಜೂಟಿ ಆಗ್ಬಾರ್ದು, ಮರ್ಡರ್ ಆಗ್ಬಾರ್ದು, ರೇಪ್ ಆಗ್ಬಾರ್ದು ಅಂತೇಳಿ ಅವರು ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡ್ತಾರ. ಅವ್ರಿಗೆ ನಾನು ಗೌರವ ಕೊಡ್ತೀನಿ. ವಕೀಲರು ಏನ್ ಮಾಡ್ತಾರ ಪಾಪ ಎಷ್ಟೋ ನಿರಪರಾಧಿಗಳಿಗೆ ಬಿಡಿಸ್ತಾರ, ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸ್ತಾರ. ಅದಕ್ಕೆ ನಾನು ವಕೀಲ ವೃತ್ತಿಗೆ ಒಂದು ಗೌರವ ಕೊಡ್ತೀನಿ. ಬಟ್ ನಿನಗೆ ಗೌರವ ಕೊಡಂಗಿಲ್ಲ. ನಿನಗೆ ವಕೀಲತ್ ಮಾತಾಡಕತ್ತಿಲ್ಲ. ನೀವೊಬ್ಬ ಲುಚ್ಚ ಲಪಂಗ ನಗ್ತಾನ. ಇವ್ನು ಕಪ್ಪ ಆಗ್ಯದ ಗುಡುಗಿ ತಗೊಂಡಿಟ್ಟು ನಕ್ ಎಲ್ರು ಸತ್ತಿಗಿತ್ತಿ. ನೀ ಸತ್ತ ನಾ ಮಾತಿಲ್ ಗಾಡಿ ಮಾಡ್ಕೊಂಡು ನಿನಗೆ ಬಂದು ಹಾರ ಹಾಕಿ ನಿನ್ನ ಮೂನ್ಯಾಗ ಹಳ್ಳಿ ಇಟ್ಟು ಎಲ್ಲ ಹಲಿಗೆ ಹಚ್ಚಿ ಡಿಕ್ಕಿ ಜಗ್ಗ ನಕ್ಕ ಒಯ್ದು ನಿನ್ನಂತ್ರ ಯಾರೋ ಮುಚ್ಚಂಗಿಲ್ಲ. ನಿನ್ನ ಸುಡ್ತಾರೆ. ಯಾಕಂದ್ರೆ ನೀ ದೇವ್ವಾಗಿ ಕಾಡ್ತಿ. ಅದಕ್ಕೆ ಇನ್ನೇನು ಹೇಳ್ತೀನಿ, ನಮ್ಮ ಪುಂಡ್ಲಿಕ್ ಮಹಾರಾಜನ ಬಗ್ಗೆ ಪಾಪ ಅವ ಸಮಾಜವನ್ನು ಪರಿವರ್ತನೆ ಮಾಡ್ತಾನೆ. ಯಾರಿಗೆ ನೀವು ರೊಕ್ಕ ಕೊಡ್ರಿ, ರೂಪಾಯಿ ಕೊಡ್ರಿ ಅಂತ ಯಾರಿಗೆ ಅನ್ನಂಗಿಲ್ಲ. ಏನೋ ಒಂದು ಸಮಾಜ ನೋಡ್ರಿ, ಒಂದೊಂದು ಕಾಲಕ್ಕೆ ಒಂದು ಒಳ್ಳೆ ಕಾಲಕ್ಕೆ ಒಂದು ಒಳ್ಳೆಯವರಾಗೋ ಬದಲಾವಣೆ ಆಗೋ ಸಮಯ ಬಂದಿರ್ತದಲ್ಲ, ಬದಲಾವಣೆ ಹಾಕ್ತಾರ. ಅವ್ರ ಕೆಲಸ ಅವ್ರು ಮಾಡಕ್ ಬಿಡು, ನಿನ್ ಕೆಲಸ ನೀ ಮಾಡು. ಮಾದ್ಯ ಮಗನ ನೀನು ಡೂಪ್ಲಿಕೇಟ್ ಗುಡುಗಿ ಎಲ್ಲ ಎಕ್ಸ್ಪೈರ್ ಆಗಿದ್ದು ಗುಡುಗಿ ಮಾರೋದು ಬಿಡು. ಅವ್ ಏನ್ರಿ ಗುಡುಗಿ ಇದ್ದು ನೀವು ಕುಂಡಿಪಲ್ಲಿ ಆಗಪ್ಪ ಕೊಡು, ಒಂದಿಷ್ಟು ಚಮ್ಮನ್ ಕೊಟ್ಟ ಕೊಡು, ಒಂದು 8-10 ಹೋಲಿಕ ಪೈಕಾಯಿ ಮುಂದೆ ಕೊಡ್ರಿ, ಚರಿಗಿಟ್ಕೊಂಡು ಮಾಡ್ಕೋತ ನಗ್ತಾರ. ನೋಡ್ಬೇಕಪ್ಪ ಆ ಬಾಗುಬೇಕು ಸಂಡಾಸ ಮಾಡ್ತಿರ್ತಾರ, ತಿನ್ನಕ್ತಿರ್ತಾರ, ಹಾಂಗ್ ಮಾಡ್ತಾನ. ಅದಕ್ಕ ಈ ಮಾದ್ಯಾಗ ನಾಗ್ಯಾಗ ಇಬ್ಬರಿಗೆ ಎಚ್ಚರಿಕೆ ಕೊಡ್ತೀನಿ. ಪಾಪ ಪುಂಡ್ಲಿಕ್ ಮಹಾರಾಜನ ತಂಟೆಗೆ ನೀವ್ ಏನ್ರಿ ಬಂದ್ರಿ ಅಂದ್ರ ನಿಮ್ಮನ್ನ ಇಬ್ಬರನ್ನ ಏನ್ ಮಾಡ್ತೀವಿ, ನಾವೇನು ಮಾಡಂಗ. ನೀ ಏನಂದಿ ನನ್ಗೆ ಮಂತ್ರ ಹಾಕು, ನಾ ಯಾವಾಗ ಸಾಯ್ತೀನಿ ಹೇಳ್ತೀನಿ ಹೇಳ್ತಿರಪ್ಪ. ನಾಗ್ಯ ನೀ ನೋಡಪ್ಪ, ನೀ ಇದ್ರೆಟ್ಟು ಸತ್ರೆಟ್ಟು. ನೀ ಒಬ್ಬ ಈ ಭೂಮಿ ಮೇಲೆ ವೇಸ್ಟ್ ಬಾಡಿ. ಅದು ವೇಸ್ಟ್ ಬಾಡಿ. ಇದು ಮಾದ್ಯಾನು ವೇಸ್ಟ್ ಬಾಡಿ, ನೀನು ವೇಸ್ಟ್ ಬಾಡಿ. ನೀವು ಇಬ್ಬರಿಗೆ ಬುದ್ಧಿನೇ ಇಲ್ಲ. ನಿಮ್ಗೆ ರಾತ್ರಿ ನಿದ್ದಿಲ್ಲ, ಮುಂಜಾನೆ ಸರಿಯಾಗಿ ಲದ್ದಿಲ್ಲ.
ವೇಸ್ಟ್ ಬಾಡಿಗಳು ಅದೇನಂತಾರೆ ದಂಡ ಪಿಂಡಗಳು ಮಾದ್ಯ ದಂಡ ಪಿಂಡಗಳು ಕುಂಡಿ ಪಲ್ಲೆನಾಗ ಎಲ್ಲರಿಗೆ ಬೈದು ಹೆಣ್ಣು ಮಕ್ಕಳ ಕೈಯಲ್ಲೇ ಮೆಟ್ಟಿಲೆ ಹೊಡೆಸ್ಕೊಂಡು ದಾವಣಗೆರೆ ಸೂರ್ಯ ಆ ಕೈಲಿ ಮೆಟ್ಟಿಲೆ ಹೊಡೆಸ್ಕೊಂಡು ತು ತು ದಂಡ ಪಿಂಡಗಳು ನಾಗ್ಯಾದ ಹೊಕ್ಕನ ನಾಟಕದಾಗ ಅಲ್ರಿ ಆಯರಿ ಮಾಡ್ತಾರೆ ಹೆಣ್ಮಕ್ಳು ಯಾರು ಮಾಡ್ತಿರ್ತಾರಲ್ಲ ಅವ್ರ ಬಳಿ ಹೋಗಿ ಒಂದು 200 ರೂಪಾಯಿ ಕೊಟ್ಟು ಇವ್ನು ನೋಡ್ಬೇಕು ಇವನ್ನ ಹಂಗೆ ಹಿಂಗೆ ಕಳ್ದಂದ್ರೆ ಇವ ಇದು ಪೀಡಿಸತ್ತಿದ ನಾಯಿಗತ್ಲೆ ಅದಾನ ಎಲ್ಲ ಕೈಯ ಕಾಲ ಇಟ್ಟಿಟ್ಟು ಅದಾವು ಇವ ಏನು ಅರಿವಿ ಗಿರ್ವಿ ಹಾಕೊಂಡು ಮತ್ತು ಡ್ಯಾನ್ಸ್ ಮಾಡ್ತಾನೆ ಗರಣಿ ಗರಣಿ ತಲವಾರ್ ತೆಗಿತಾನೆ ನಿಂಗೆ ತಲವಾರ ಆ ತಲವಾರ್ ತೆಗೆದೇಲ್ರಿ ಮಟನ್ ಅಂಗಡಿ ಇಡು ಒಂದು ವಿಷ್ಣುವರ್ಧನ್ ಏನ್ರಿ ಇವ್ನ ಆಕ್ಟಿಂಗ್ ನೋಡಿದ್ರೆ ಪಾಪ ಅವ್ರು ಹತ್ತಿದ್ರು ಯಪ್ಪೋ ನಾ ಹಿಂಗೆ ಮಾಡ್ತೀನಿ ಅಂತ ಗಾಬರಿ ಹಾಕಿದ್ರು ಇವ ಗರಣಿ ಅಂತ ಡ್ಯಾನ್ಸ್ ಮಾಡ್ತಾನೆ ನೋಡ್ಬೇಕು ಇದು ಹ್ಯಾಂಗ್ ಕಾಣಿಸ್ತಾನಪ್ಪ ಅಂದ್ರೆ ಇವ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಅದಾರಿ ಬರ್ರಿ ನಿಮ್ಮ ಮನ್ಯಾಗ ಗ್ಯಾಸ್ ಬಾದಾಗಿತ್ತಂದ್ರ ಪೈಪ್ ಹೋಗಿತ್ತಂದ್ರ ಪೈಪ್ ಹಾಕಿ ಕೊಡ್ತೇವ್ರಿ ಆ ಗ್ಯಾಸ್ ಒಲಿ ರಿಪೇರಿ ಮಾಡಿರೋತ್ರಿ ಇವಾದಾನ ಇವ ಮಾದ್ಯ ಇವ ಬಸ್ ಸ್ಟ್ಯಾಂಡ್ದಾಗ ಕಿವ್ಯಾನ ಕೂಗಣ ತೆಗಿತಾರೆ ಕೂಗಣ ಅಂತ ಹಾಂಗದಾನ ಇವ್ ಅವ ಚೋರುಗೂರು ಇವ ಚಂಡಾಲ ಶಿಷ್ಯ ಈ ಮಾದ್ಯಾಗ ನಾಗ್ಯಾಗ ಇಬ್ಬರಿಗೆ ಬುದ್ಧಿಲ್ಲ ನಮ್ಮ ಪುಂಡ್ಲಿಕ್ ಮಹಾರಾಜರ ಬಗ್ಗೆ ಏನೇ ಮಾತಾಡಿದಂದ್ರ ಏನು ಏಕ್ ಮಾರ್ ದೋತು ಕೂಡ ಹುಷಾರಾಗಿರು.